ಸೊಡಮ್ಮ ಸೊಡಮ್ಮ ಬಾರೆ ಇಂಥ ಕಿತ್ತೋದ್ ಬುದ್ಧಿ ಇರಬಾರ್ದು ನಿಂತಾಗಿ. ಇನ್ನೊಂದು ದಿವಸ ಇಂಥದ್ದು ಮಾಡಿದ್ಯಾ ಅಂತಂದರೆ ಇಲ್ಲೋಡಿಲಿ ನಿನ್ನ ಜೊತೆಗೆ ಯಾರು ಬರಲ್ಲ. ನಿನ್ನ ಕೂಲಿ ಕರೆದ್ರೂ ಯಾರು ಬರಲ್ಲ ಕಣೆ. ನೀನು ಕರ್ಕೊಂಡು ಹೋಗ್ತೀನಿ ಅಂದ್ರೂ ಇಂಥದ್ದು ಮಾಡಬಾರ್ದು. ನಂಬಿಕೆ ಉಳಿಸ್ಕೋಬೇಕು. ನೀನೇನೇ ಮಾಡಿದ್ಯಾ ಅಂದ್ರೂ ನೀನು ನಂಬಲ್ಲ. ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಅಂತಂದ್ರೂ ನಿನ್ನ ಮೇಲೆ ಯಾರು ನಂಬಲ್ಲ. ನಿನ್ನ ಬಾರ ಇಲ್ಲಿ. ನಮ್ಮದು ಎಷ್ಟು ಅಂದ್ರೆ ತಾಪತ್ರ ಐತಿ. ಈ ಅಮ್ಮ ಇಕ್ಕೊಂಡು ಅಲ್ಲಾಡೋಕ್ಕೆ ಕಿವಿಗಳ ಓದ್ಕೊಂಬಂದವಳಂತೆ. ಇವಳು ದುಡ್ಡನ್ನ ಇವಳು ತರಬೇಕು. ನಮ್ಮ ದುಡ್ಡೆಲ್ಲ ಕೂಲಿ ದುಡ್ಡೆಲ್ಲ ಇಸ್ಕೊಂಡು ಇವಳು ಕಿವಿ ಕಿಕ್ಕಮ್ಮ ಇವು ತಕೊಂಬಂದ್ರಿ. ಇಂಥ ತರಕ್ಲೌಡಿನ ಇನ್ಯಾರು ಎಲ್ಲ ನೋಡ್ಲಿಲ್ಲ ನಾವು. ಇಂಥ ಓಟು ಬಿಟ್ಟಿರೋಳು ಬಂದರೆ ಬರ್ರಿ. ಯಾಕೆ 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 ಮಂಜಕ್ಕ ಆ ಪಟ್ಟಿ ಬಾಯ್ ಮಾಡ್ತಾ ಇದೀಯ? ಫಸ್ಟು ನಮ್ಮ ದುಡ್ಡು ಬಿಸಾಕೆ. ದುಡ್ಡು ಬಿಸಾಕು. ಕೂಲಿ ಹೋಗಿರೋ ದುಡ್ಡು ಬಿಸಾಕತ್ ಕಲಿ. ಇನ್ನು ಅವು ಥರ ಆಡಬೇಡ. ಇಲ್ಲದ್ದು ಎಲ್ಲನ ನೋಡ್ತಾ ಇದ್ದಾರೆ ನಿಂತ್ಕೊಂಡು ಯಾಕತ್ತು ಅಂತೇಳಿ. ಈಗ ನಾವು ಹೆಂಗನ ಹೊಂದಾಣಿಕೆಯಿಂದ ಹೋಗಿದ್ದೀವಿ. ಈಗ ಅಪ್ಪ ಈಸ್ತೀನಾನ ಹಂಗೇನೆ ಜೊತೆಗೆ ಹಂಗೆ ನಗ್ತಾನ ಎಲ್ಲರೂ ಏನು ಹಂಗೆ ಕೂಲಿ ಹೋದ್ರು. ಇವಾಗ ನೋಡಿ ಯಾಕೆ ಕಿತ್ತಾಡ್ತಾರೆ ಅಂತ ಆಡ್ಕೆಂಬ್ತಾನೆ ನಮ್ಮ ಅಯ್ಯಪ್ಪನೂ. ಈ ಅಂಜಲಿ ಗಂಡ ಅಂಜಲಿ ಎಲ್ಲ ನೋಡ್ತಿರ್ತಾರಲ್ಲ ಆಡ್ಕೆಂಬ್ತಾರೆ. ಅದಕ್ಕೆ ಬರ್ರಿ ಒಳ ಕೂಕೊಂಡು ಮಾತಾಡೋಣ. ಅದೇನಿದ್ರು ಬರ್ರಿ ಒಳಕ್ಕೆ ಅಲ್ಲ ಆಡ್ಕೆಂಬ್ತಾರೆ ಜನ. ಅಯ್ಯೇ ಮೊನ್ನೆ ಹಂಗೇನೆ ನಗ್ತಾ ಏನು ಹಂಗೇನೆ ಅಲ್ಲಿ ಕೂಲಿ ಹೋಗಿತ್ತಾಗೆ ನಮ್ಮ ಸುದ್ದಿ ಮಾತಾಡಾರಂತೆ. ಕಂಡರ್ ಸುದ್ದಿನ ಬರೀ ಕಂಡರ್ ಸುದ್ದಿ ಮಾತಾಡ್ಕೊಂಡು ಅಲ್ಕಿಸ್ಕೊಂಡು ಬೈ ಮಾಡ್ಕೊಂಬಾಡ ಬೋರಾರು ಇವಾಗ ಗುದ್ದಾಡ್ತಾರೆ ಅಂತ ನಮ್ಮನ್ನು ಬೈಕೊಂಬ್ತಾರೆ. ಅದಕ್ಕೆ ಬರ್ರಿ. ಇಲ್ಲ ಕಣೆ ಏನೇ ಅಂದ್ರೂ ನಾವು ಒಳಗೆ ಕೂತ್ಕೊಂಡು ಮಾತಾಡಲ್ಲ. ಆಡ್ಕೊಂಬ್ಲೇಳು ಆಡ್ಕೊಂಬ್ಲೇಳೆ. ನಮ್ಮ ದುಡ್ಡು ಬೀಸಾಕೆ ಫಸ್ಟು ಅವ ಅಲ್ದ. ನಾವು ಅಣ್ಣ ನೋಡಿದ್ರೆ ದುಡ್ಡು ಕೊಟ್ಟಿದ್ದೀನಿ. ನಾನು 1 ರೂಪಾಯಿ ದುಡ್ಡು ಉಳಿಸ್ಕೊಂಡಿಲ್ಲ. ಅವತ್ತೇ ಕೊಟ್ಟಿದ್ದೀನಿ ಇನ್ನೊಂದಿಂದಾಗಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಈ 15 ದಿನದಿಂದನೂ ನಾನು ಕೊಟ್ಟಿಲ್ಲ ನನಗೆ ಅಂತ ಹೇಳಿ ಹಿಂಗೆ ಸುಳ್ಳು ಹೇಳ್ತಾ ಇದೀಯಾ? ಯಾಕೆ ಹಿಂಗೆ ಸುಳ್ಳು ಹೇಳ್ತೀಯ ನೀನು ನಮಗೆ? ಯಾಕೆ ಹಿಂಗೆ ಸುಳ್ಳು ಹೇಳ್ತೀಯ? ಇಂಥದ್ದು ಸುಳ್ಳು ಹೇಳೋದು ಕಲಿಬೇಡ ಸಡಮ್ಮ. ನಿನ್ನ ಯಾರೋ ನಂಬಲ್ಲ ಇಂಥ ಸುಳ್ಳು ಹೇಳ್ಬಿಟ್ರೆ. ಹೌದೇ ಕೊಟ್ಟಿದ್ನಿ ಅನ್ನವಣ್ಣ? ಇಲ್ಲ ಕಣೆ ಕೊಟ್ಟಿಲ್ಲ ಕಣಮ್ಮ. ಕೊಟ್ಟಿದ್ರೆ ಕೊಡ್ತಿದ್ದೆ. ಸುಮ್ಮನೆ ಸುಳ್ಳು ಹೇಳ್ಬೇಡ ಕಣೆ. ನಿನ್ನ ಯಾರು ನಂಬಲ್ಲ ಸೊಡಮ್ಮ. ಇಂಥ ಸುಳ್ಳು ಹೇಳ್ಬಿಟ್ರೆ ಯಾರು ನಂಬಲ್ಲ. ಹೋಗು. ನಾನು ಯಾಕೆ ಸುಳ್ಳು ಹೇಳಲ್ಲ? ಹೇಳ್ತಾ ಇದ್ದೀನಿ. ನೀವೇನು ಕೇಳಂಗೆ ಇಲ್ಲ. ಈ ಪಾಟಿ ರೇಗಾಡ್ತಾ ಇದ್ದೀರಾ ಹೊಸರು ಬಂದು ಬಾಯ್ ಮಾಡ್ಕೊಂಡು. ಇಲ್ಲ ಕಣಮ್ಮ ಕೊಟ್ಟಿದ್ರೆ ಕೊಡ್ತಿರ್ಲಿಲ್ವೇ? ನಾನೇನು ತಿಂತಿದ್ದೆ ನಿಮ್ಮ ದುಡ್ಡ? ಇವಳು ಒಳ್ಳೆ ಮಾತನಾಗ ಹೇಳಿರ್ತೇಳಲ್ಲ ರುಕ್ಕಮ್ಮ. ತಕಳೆ ಅಲ್ಲಿ ಪರ್ಕೆ ಇಕ್ಕಿರೋದ್ನ ತಕಳೆ ಇಲ್ಲಿ ಹೇಳ್ತೀನಿ. ಬಾ ತಾಲೂಕೋನಂತ ಹೇಳಿದ್ರೆ ನಮ್ಮ ದುಡ್ಡು ನಮಗೆ ಕೊಡೆ. ನೀನು ಕಿವೆ ಮತ್ತೊಂದು ಅಲ್ಲಾಡೋದಲ್ಲ. ನಮ್ಮ ದುಡ್ಡು ನಮಗೆ ಕೊಡು. ಒಟ್ಟುರಿತೈತೆ. ಒಂದು ಆಳಿದ ನನ್ನ ದುಡ್ಡು ಉಳಿಸ್ಕೊಂಡಿಲ್ಲ ಎಲ್ಲ ಕೊಟ್ಟಿದ್ನಿ ಅಂತ ಅವಣ್ಣ ಹೇಳ್ತಾನೆ. ಮುಚ್ಕೊಂಡು ನಮ್ಮ ದುಡ್ಡು ನಮಗೆ ಕೊಡೋದು ಕೂಲಿ ಮಾಡಿರೋದು ನಾವು ಒಂದಿನ ಆಗ್ಲೆಲ್ಲ 7 ಪಾಟ್ ಬೀಳ್ತೀವಿ. ಮನೆಯಾಗ ಮಾಡ್ಕೊಂಡು ಹೊಲ್ತಾವು ಮನೆಯಾಗು ಎಲ್ಲ ಮಾಡ್ಕೊಂಡು ಹೆಂಗಸ್ರು 7 ಪಾಟ್ ಬೀಳ್ತೀವಿ ನಾವು. ಅಂಥದ್ರಾಗೆ ಇವಳು ನಾವು ವಾರದ ದಿನ 5 ಗಂಟೆಗೆ ಎದ್ದು ವಾರ ಮಾಡಿ ಅಡುಗೆ ಮಾಡಿಕ್ಕೆ ಕೂಲಿಗೆ ಹೋಗ್ತೀವಿ ಅಂತ ಹೇಳಿ ಬಟ್ಟೆ ಇದ್ರೆ ಬಟ್ಟೆ ಒಗ್ದಾಕಿ ನೆಲ ತೊಳೆದು ವಾರದ ದಿನ ಹಂಗೆ ನಾನು ಚೆನ್ನ ಕುಕ್ಕಂದಂಗೆ ಮಾಡಿ ಅಯ್ಯೋ ನಾವು 7 ಪಾಟ್ ಬೀಳ್ತೀವಿ. 5 ಗಂಟೆಗೆ ಎದ್ದು ಅಡುಗೆ ಸೊಪ್ಪು ಮಾಡಿ ಮನೆಗಳದೆಲ್ಲ ಮಾಡ್ಕೊಂಡು ನಾವು ಎಷ್ಟು ಕಷ್ಟ ಬಿದ್ದು ಬಂದು ನಾವು ಬಿಡುವ 4 ಕಾಸು ಬರುತ್ತೆ ಅಂತ ಅಲ್ವೇ ಮಾಡೋದು. ನಮ್ಮ ದುಡ್ಡು ಇಸ್ಕೊಂಡು ಇವಳು ತೀರಿಸ್ಕೊಂಡ್ರಿ ಅದಿಬೇಡ್ರಿ. ನೋಡಿ ಯಾಕ್ರೆ ಒಯ್ಯೋದು ನೀ ಪರ್ಕೆ ತಗೊಂಡು ಕೊಡ ತಕ ಹೇಳ್ದೀನಿ. ಸುಧಾರಿಸ್ರೆ ಲೌಡೇರ ಮನೆ ಕುಕ್ರಿಸ್ಕೊಂಡಿದ್ರಿ ಕೂಲಿ ಇಲ್ದಲೇನೆ. ನಾನು ಕರ್ಕೊಂಡು ಹೋಗಿದ್ದೀನಿ. ಕೂಲಿ ಬಿಡು ಮಾಡ್ಕೊಂಡು ತಿನ್ಲಿ ಅಂತ ಕರ್ಕೊಂಡು ಹೋದ್ರ ಮೇಲೆ ಇವತ್ತು ಒಯ್ಯಕ್ಕೆ ಬಂದಿದ್ರಲ್ಲ ನೀವೆಂತ ಹೆಂಗೂ ಸೇರಬೇಕು. ಅಯ್ಯೋ ಯಾಕೆ? ಅಯ್ಯೋ ಕಮ್ಮ ಮುಂಜಾಕ ಯಾಕೆ ಹಂಗೋಯ್ತಾ ಇದ್ದೀರಿ? ಸೋಡಮ್ಮನ ಪರ್ಕೆ ತಗೊಂಡು ಹೊಸರು ಅಲ್ಲ ನೋಡು. ಕೂಲಿ ಕರ್ಕೊಂಡು ಹೋದಳು. ಕೂಲಿ ದುಡ್ಡು ಕೊಟ್ಟವ್ರೆ ಕೊಡ್ಬೇಕಾ? 15 ದಿನ 20 ದಿನ ಕೊಟ್ಟಿಲ್ಲ ಅಂತಾಳೆ. ಕೇಳಿದ್ರೆ ಎಂತ ಮಾತಾಡ್ತಾಳೆ? ಹಿಂಗೆ ಅಂತ ಮಾತಾಡ್ತಾಳೆ. ಅದಕ್ಕೆ ಪರ್ಕೆ ತಂದಿಕ್ಕಣ ಅದಕ್ಕೆ ಸರಿಯಾಗಿ ಬಿಡ್ಯಾನ ಅಂತ. ಅಲ್ಲ ಇಂಥವೇ ಸುಳ್ಳು ಹೇಳೋದು. ಅವ ಅಣ್ಣ ನೋಡಿರಿ ನಮ್ಗೆ ಹೊಟ್ಟೆ ಉರಿತೈತೆ. ಅವಣ್ಣ ಹೇಳೋದು ನೋಡಿರಿ. ಇನ್ನೊಂದು ದಿನನೇ ಕೊಟ್ವಿ ಕಣಮ್ಮ. 100 ರೂಪಾಯಿ ಹೆಚ್ಚೆ ಕೊಟ್ಟಿದ್ದೀನಿ ಕೂಲಿನ ಅಂತ ಹೇಳಿ ಪಾಪ ಹೇಳೈತಿ. 100 ರೂಪಾಯಿ ಕೂಲಿ ಹೆಚ್ಚೆ ಕೊಟ್ಟೈತಂತೆ. ಬಂದು ಎಮ್ಮ ಕಿವೆಕಿಕ್ಕಮ್ಮ ಅವು ಇವು ಅಲ್ಲಾಡಿಸ್ಕೊಂಡು ತಂದವಳೆ. ಅಲ್ಲಾಡಿಸ್ಕೊಂಡು ಎಲ್ಲ ತಗೊಂಬಂದು ಕೊಟ್ಟಿಲ್ಲ ಅಂತೇಳಿ ಪಾಪ ಹೊಲ್ದಾರ ಮೇಲೆ ಹೇಳ್ತಾಳೆ. ಅವ್ರು ಕೊಟ್ಟವ್ರಂತಿ. ನಾನು ಹಂಗೆ ಅಂದ್ಕೊಂಡೆ ಅವ ಅಣ್ಣ ಬಯಸ್ದಂಗೆ ಮಾಡೋ ಅಂತಾನಲ್ಲ. ಕೂಲರ್ ನಂಗೆ ಅಂತ ಚೆನ್ನಾಗಿ ಮಾಡ್ಕೊಂತಾನ ಅವ ಅಣ್ಣ. ಯಾಕೆ ಕೂಲಿ ಹೋದ್ರೂ ಮಂಡಕ್ಕಿ ಬುರ್ಗು ಕೂಲರ್ಗೆ ಪಾಕಾಡ ಮೆಣ್ಸಿಕಾಯಿ ಬೋಂಡ ಎಲ್ಲ ತಮ್ಮನ್ ಕೊಡೋದು. ಕೂಲರ್ ಚೆನ್ನಾಗಿರ್ಬೇಕಣಮ್ಮ. ನಮ್ಮ ಅಲ್ತಾಕ್ ಬಂದಾರು ಚೆನ್ನಾಗಿ ಉಂಡ್ಕೊಂಡು ತಿನ್ಕೊಂಡು ಎಲ್ಲ ಚೆನ್ನಾಗಿರ್ಬೇಕಣಮ್ಮ ಅಂತ ಹೇಳಿ ಪಾಪ ಕೂಲರ್ನ ಎಂತ ಚೆನ್ನಾಗಿ ನೋಡ್ಕೊಂಬ ನಮ್ಮ ಅಣ್ಣಯ್ಯ. ಆ ಅಣ್ಣನ ಮೇಲೆ ಹೇಳ್ತಾಳೆ. ಅಲ್ಲ ಎಷ್ಟಿರ್ಬೇಡ ಇವಳಿಗೆ. ಅಲ್ಲ ಅವ ಅಣ್ಣನ ಮೇಲೆ ಹೇಳ್ತಾಳಲ್ಲ. ಒಂದೀಟ ನಂಗೆ ಗೊತ್ತಾಗಲ್ವ ಇವಳಿಗೆ? ಮಾಡಬಾರ್ದು ಹೇಳ್ತಾರಮ್ಮ. ನೀನು ಅದು ಯಾಕೆ ಬೆಳೆಸ್ಕೊಂಬಕ್ಕೆ ಹೋದೆ? ಹೇಳು. ಕಿವೆಕಿಕ್ಕಮ್ಮ ಏನು ತರ್ದಿದ್ರು ಉಳಿದೈತಿ. ಒಬ್ರಿಗೆ ಮೆಚ್ಚಾಕ ಒಬ್ರಿಗೆ ತೋರ್ಸಕ್ಕೋಸ್ಕರ ತೋರ್ಬಾರ್ದು ಕಣ್ಸೋಡಮ್ಮ. ನಾನು ನನ್ನ ದುಡ್ಡನ್ನ ತಂದಿರೋದು ಅವ್ರ ದುಡ್ಡಾಗ ಅಲ್ಲ. ಅವಯ್ಯ ಕರ್ಕೊಂಬ. ನನಗೆ ಕೊಟ್ಟವನೆ ಎಂಬತ್ತು ಏನು ಸಾಕ್ಷಿ ತೋರ್ಸಿ ಮಾತಾಡ್ರೆ ನನಗೆ ಕೂಲಿ ಕೊಟ್ಟವನೆ ಅಂತ. ಕೊಟ್ಟಿಲ್ಲ ಏನಿಲ್ಲ ನೋಡಿ ನಿಮ್ತಾಗ ಹೆಂಗೆ ಸುಳ್ಳು ಹೇಳಿರೋದ. ಕೂಲಿ ದುಡ್ಡು 1 ರೂಪಾಯಿ ಕೊಟ್ಟಿಲ್ಲ. ನನ್ನ ಕೈಗೆ ಕೊಟ್ಟಿಲ್ಲ 1 ರೂಪಾಯಿ ದುಡ್ಡು. ಸುಳ್ಳು ಹೇಳ್ಬೇಡ. ಇಂಥ ಸುಳ್ಳು ಯಾಕೆ ಹೇಳ್ತೀಯ? ನಾಲ್ಗೆ ಬಿದ್ದೋಗ. ನೀ ಎಂಥ ಸುಳ್ಳು ಹೇಳ್ತೀಯೇ? ಅಲ್ಲ ದುಡ್ಡು ಕೊಟ್ಟಿರೋದನ್ನ ಕೊಟ್ಟಿಲ್ಲ ಸುಳ್ಳು ಹೇಳ್ತಾರೆ ಅಂತ ಅವ್ರ ಮೇಲೆ ಎತ್ತಾಕ್ತಿಯಲ್ಲೇ.
ಅದೇ ಮತ್ತೆ ಇವಳು ಹೆಂಗ್ ಬೇಕಾದ್ರೂ ಬಾಯಿ ಬಡಿತಾಳೆ. ಬಾಯಿ ಬಡ್ಕಿ ಇವಳು. ಹೆಂಗ್ ಬೇಕಾದ್ರೂ ಬಾಯಿ ಬಡ್ಕೊಂಡು ಹೆಂಗ್ ಬೇಕಾದ್ರೂ ಇದು ಮಾಡ್ತಾಳೆ ಇವಳು ಅಂತಾಳು. ಎಲ್ಲ ಗೊತ್ತಿರೋದೆ ನನಗೆ. ಎಲ್ಲ ನಾವು ತಿಳ್ಕೊಂಡಿದೀವಿ. ನೀನು ಎಂತಾಳಂಬದೆ ನಾವೇನು ಇವತ್ತು ಹೊಸ್ತಾಗ ನೋಡ್ತೀವೇನೆ ಸೊಡಮ್ಮ. ಆ ತಾಯಿಲದ ಮಕ್ಳನ್ನ ಹೆಂಗೆ ಅಯ್ಯನಿಸ್ಕೊಂಡು ಹೆಂಗೆ ನೀನು ಇದು ಮಾಡಿದ್ಯ ಅಂಬದು ಎಲ್ಲ ಗೊತ್ತು. ಇಂತಾಗ ಹೇಳೋಡು ಬಾಯಾಗ ಒಂದು ಮಾತಾಡ್ತೀಯ, ಮನಸ್ಸಿನ ಒಂದು ತಟ್ಟಿ ಇರುತ್ತೆ ನಿನಗೆ. ಅಂತ ಮನಸ್ಸು ನಿಂದು. ಮನಸ್ಸನ್ನ ಕೇಳಿ ಬೈತಾ ಇರ್ತೀಯ, ಬಾಯಾಗ ಹಂಗೇನೆ ಬಂಗಾಳಿ ಮಾತಾಡ್ತಾ ಇರ್ತೀಯ. ಎಲ್ಲ ನಮಗೆ ಗೊತ್ತಿರೋದೆ. ದುಡ್ಡು ಫಸ್ಟ್ ನಮ್ಮ ದುಡ್ಡು ನಮಗೆ ಕೊಡೆ ದುಡ್ಡು. ಕೊಡೋದ್ ಕಲಿ ಮುಚ್ಕೊಂಡು ಅಷ್ಟೇನಿ. ಕೊಡಲ್ಲ ಅದೇನು ಮಾಡ್ಕೊಂತೀರಿ ಮಾಡ್ಕೇಳ್ರಿ. ಅವ್ರು ನನಗೆ ದುಡ್ಡು ಕೊಟ್ಟವ್ರು ಎಂಬತ್ತು ಏನು ಸಾಕ್ಷಿ ಐತೆ ನಿಮ್ಮ ತಗ ತೋರಿಸ್ರಿ ಅಷ್ಟೇನಿ. ಅವನು ನನಗೆ ದುಡ್ಡು ಕೊಟ್ಟವನು ಎಂಬತ್ತು ಏನು ಸಾಕ್ಷಿ? ನನಗೆ ₹1 ದುಡ್ಡು ಕೊಟ್ಟಿಲ್ಲ, ಕೂಲಿ ದುಡ್ಡು. ನೋಡಿ ಮನ್ಯಾಳ ಹೆಂಗೆ ಹೇಳಿರೋದ. ನಾನು ಕಿವಿಕಿಕ್ಕೆ ಮತ್ತೊಂದಲ್ಲ ಅದಕ್ಕೆ ನಿಮ್ಗೆ ಒಟ್ಟೂರಿ ಬಂದುಬಿಟ್ಟೈತಿ. ಅಂತಂದಿರೋದಕ್ಕೂ ಅದಕ್ಕೂ ತಂದುಬಿಟ್ಲಲ್ಲ ಸೌಡಮ್ಮ ಕಿವಿಕಿಕ್ಕೆ ಮಾವ ಅಂತ ಹೇಳಿ ನಿಮ್ಗೆಲ್ಲ ನಾವು ಒಟ್ಟೂರಿ ಬಂದೈತಿ. ನಿಮ್ಮ ಮೊದಲೇ ಒಟ್ಟೂರ್ಗೆ ಲೋಡ್ಯಾರು, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಎಲ್ಲ ತಂದುಬಿಟ್ಲಲ್ಲ ಚೆನ್ನಕಿಕ್ಕೆ ಮಾವ. ನಮ್ಮ ಕೇರೆಗೆ ಯಾರೂ ಇರಲಿಲ್ಲ ಇಂಥವು ತಂದುಬಿಟ್ಲಲ್ಲ ಇವಳು ಅಂತ ಹೇಳಿ ನಿಮ್ಗೆ ಒಟ್ಟೂರಿ. ಒಟ್ಟೂರಿ ಕಂಡ್ರೆ ನಿಮಗೆ ಒಟ್ಟೂರ್ ಕ್ಲೌಡ್ಯಾರ ನೀವು. ಅಲ್ಲ ನೀವು ಸೊಡಮ್ಮಂಗೆ ಮಾಡಬಾರ್ದು ಕಾಣಿ. ಅವ್ರ ಪಾಪ ಕಷ್ಟಪಟ್ಟು ಕೂಲಿ ಮಾಡಿರ್ತಾರೆ ಅಂತ ದುಡ್ಡು ಬಳಸ್ಕೊಂಡು ನೀನು ತೋರಬಾರ್ದು. ಏನಾಗಮ್ಮ ನೀನು ಗೊತ್ತಿಲ್ದಲೆ ನೀನು ಮಾತಾಡಬೇಡ. ಗೊತ್ತೇ ನಿನಗೆ ಅವ್ನು ಕೊಟ್ಟಾನೆಂಬುದು. ಕೊಟ್ಟೆ ಇಲ್ಲ ದುಡ್ಡ ನೋಡವಯ್ಯ ಸುಳ್ಳು ಹೇಳಿ ಕಳಿಸಿರೋದ. ವಾಲ್ದಾನು ಇವ್ರೇ ಗುದ್ದಾಡ್ಲಿ ಅಂತ ಹೇಳಿ ಸುಳ್ಳು ಹೇಳಿ ಕಳಿಸ್ಯಾವನಿ. ಸುಳ್ಳು ಹೇಳ್ಬಿಟ್ಟು ನೋಡು ಎಂತಾನು ಅವಯ್ಯ ಕೊಟ್ಟ ಇಲ್ಲ ನನಗೆ. ಏನು ಕೊಟ್ಟಾನೆಂಬತ್ತು ಏನು ಸಾಕ್ಷಿ? ಏನು ಫೋನ್ ಪೇ ಮಾಡಿರೋದೇನಾನು ಆಯ್ತಾ? ಫೋನ್ನಾಗೆ ನಾನು ಕಳಿಸಿರೋದಾಯ್ತಾ? ನನಗೆ ದುಡ್ಡು ಕೊಟ್ಟಿದ್ನಿ ಎಂಬತ್ತು ಏನು ಸಾಕ್ಷಿ? ಸುಳ್ಳು ಹೇಳ್ತಾ ಇದ್ದಾನೆ ಇವ್ರು ಲೌಡೇರು. ಅವ್ರು ಮತ್ತೆ ಕೇಳೋಕ್ಕೆ ಬಂದು ನಾನು ಪರ್ಕೆ ತಗೊಂಡು ಹೋಯ್ತಾ ಇದ್ದಾರೆ. ಎಷ್ಟಿರಬೇಡಲೇ ಬೇವಸಿ ಮುಂಡೆರ, ನಿಮಗೆ ನನ್ನೇ ಹೋಯ್ತಾ ಇದ್ದೀರಿ ಪರ್ಕೆ ತಗೊಂಡು. ನೀನು ಕಟ್ಟಿಲ್ಲದ ಮುಂದೆ ನೀನು ಯಾರ್ದಾನ ನಯಭಯ ಇರಳಾಗಿದ್ರೆ ಇಂಥದ್ದು ಮಾಡ್ತಿದ್ದೆ. ನಯಭಯ ಇಲ್ದಳಾಗಕ್ಕೆ ನೀನು ಇಂಥದ್ದು ಮಾಡ್ತಿರೋದು. ನಯಭಯ ಇರಳಾಗಿದ್ರೆ ನಾನು ಯಾರನ್ನ ಉಗುಳ್ತಾರೆ, ಕಂಡರ ದುಡ್ಡು ಕೂಲಿ ಹೋಗಿರೋರು ದುಡ್ಡು ನಾನು ಹೆಂಗೆ ಹೋಗಿ ಕಿವಿಕಿಕ್ಕೆ ಮತ್ತಾರನ ಅಂತ ಹೇಳಿ ಯೋಚನೆ ಮಾಡೋರು. ಬೇವಸಿ ಎಲ್ಲ ಹಾಳು ಮಾಡಿಕ್ರೆ. ನಮ್ಮ ದುಡ್ಡೆಲ್ಲ ದುಡ್ದಿರೋ ದುಡ್ಡ. ನಮ್ಮ ದುಡ್ಡೇ ಬಳಸ್ಕೊಂಡು ಎಷ್ಟು ಜೋರು ಮಾಡ್ತಾಳೆ ನೋಡಿ ಇವಳು. ಇವಳಿಗೆ ಎಷ್ಟು ಇರಬೇಡ ನೋಡ್ನಾಗಮ್ಮ. ನಮ್ಮ ದುಡ್ಡೇ ಬಳಸ್ಕೊಂಡು ಇವಳು ಇಷ್ಟೊಂದು ಮಾತಾಡ್ತಾಳಲ್ಲ, ನಮಗೆ ಎಷ್ಟು ಹೊಟ್ಟೆ ಉರಿಯಕ್ಕಿಲ್ಲ ಹೇಳಿ. ನೀನೇ ಯೋಚನೆ ಮಾಡೇನಾಗಮ್ಮ. ನಮ್ಮ ದುಡ್ಡೆಲ್ಲ ಹಿಂಗೆ ಮಾಡಿದ್ರೆ ಬಳಸ್ಕೊಂಡಿರೋದು ತಪ್ಪು. ಬಳಸ್ಕೊಂಡಿದ್ರೆ ಬಳಸ್ಕೊಂಡು ಕೊಡ್ತೀನಿ ಅಂತ ಹೇಳು. ಅವ್ರು ಕೊಟ್ಟಿಲ್ಲ, ಹೊಲ್ದಾರ ಕೊಟ್ಟಿಲ್ಲ, ನನಗೆ ಕೊಟ್ಟೇ ಇಲ್ಲ. ಅವನು ಸುಳ್ಳು ಹೇಳ್ತಾನೆ. ಸುಳ್ಳು ಹೇಳ್ತಾನೆ. ನನಗೆ ಕೊಟ್ಟೇ ಇಲ್ಲ. ನನಗೆ ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ ಇಷ್ಟೇನೆ. ಕೊಟ್ಟಿಲ್ಲ, ನನಗೆ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ, ನನಗೆ ದುಡ್ಡು ಕೊಟ್ಟಿಲ್ಲ. ನೋಡು ಏನು ಸುಳ್ಳು ಹೇಳ್ತಾ ಇದ್ದಾಳೆ. ಕೊಟ್ಟೇವ್ರೆ ಅವ್ರು ಅಂತಾರಲ್ಲ, ಗೊತ್ತು ಅವಣ್ಣ ಎಂಥ ಮನುಷ್ಯ ಅಂತ ಹೇಳಿ ನಾವು ನೋಡಿದ್ದೀವಿ. ನೀನಂತಾಳಾದ್ರೆ ಸುಳ್ಳು ಹೇಳ್ತೀವಿ. ಅವರು ಸುಳ್ಳು ಹೇಳಲ್ಲ. ಕೊಟ್ಟಿಲ್ಲ ಅಂದರೆ ಇನ್ನೂ 2 ದಿನ ಕೊಡಲ್ಲ ಕಣಮ್ಮ, ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಹೊರ್ತನು ನಿನ್ನಂಗೆ ಸುಳ್ಳು ಹೇಳಲ್ಲ. ನೋಡ್ನಾಗಮ್ಮ ಹೆಂಗೆ ಹೇಳ್ತಾಳೆ ಇವಳು. ಕೂಲಿ ದುಡ್ಡು ಬಳಸ್ಕೊಂಡು ಎಷ್ಟು ಜೋರು ಮಾಡ್ತಾಳಲ್ಲ ನಮ್ಮ ಮೇಲೇನೆ. ಅಲ್ಲ ಇವಳಿಗೆ ಎಷ್ಟು ಇರಬೇಡ ಅಂತ. ಕೂಲಿ ದುಡ್ಡು ಬಳಸ್ಕೊಂಡು ಇವಳು ನಮ್ಮ ಬಗ್ಗೆನೇ ಹಿಂಗೆ ಮಾತಾಡ್ತಾಳಲ್ಲ. ಇವಳಿಗೇನು ಅನ್ಸಲ್ಲ ನೋಡು. ಅಲ್ಲ ಇವಳಿಗೆ ಎಷ್ಟಂತ ಇರ್ಬೇಕಾದ್ರೆ ನಾವು ದಿನ ಎಲ್ಲ ಕೂಲಿ ಮಾಡಿ ಕಷ್ಟಪಟ್ಟು 7-8 ದಿನಗಟ್ಟಲೆ ಕೂಲಿ ಮಾಡಿ ನಮಗೆ ಎಷ್ಟು ಹೊಟ್ಟೆ ಉರಿಯಕ್ಕಿಲ್ಲ. ಹೊಟ್ಟೆ ಉರ್ದು ಹೋಗುತ್ತೆ. ನಾವು ಹುಡುಗರ ಕೈಯಕ್ಕೆ ₹10 ಕೊಟ್ಟರೆ ಹೋಗುತ್ತೆ. ಯಾರನ್ನ ಹುಡುಗರ ಕೈಯಕ್ಕೆ ಅಂತ ಹೇಳ್ತೀವಿ. ಎಲ್ಲ ಅಂಗಡಿ ಹೋಗಿತ್ತಾಗ ಯಾರನ್ನ ₹1 ಹೆಚ್ಚಾಕೊಂಡ್ರೆ ₹1 ಸೇನೆ ತಗೊಂಡಿದ್ಯಾ ಅಂತೀವಿ. ನಮ್ಮ ಹುಡುಗರು ಏನಾನ ₹10 ದುಡ್ಡು ಕೊಡು ಅಂತಂದರೆ ನಮ್ಮ ಹುಡುಗರು ತಾಗೆ ಗುದ್ದಾಡ್ತೀವಿ. ಅಂತಂದ ಇವಳಿಗೆ ಯಾಕೆ ಬಿಡಬೇಕು? ನಾವು ಹಂಗೇನೆ ಎಲ್ಲೆಲ್ಲೆಲ್ಲ ಕುಡಿಕೊಂಡು ಹುಡುಗರು ಕೈಗೆ ಕೊಟ್ಟರೆ ಹೋಗುತ್ತೆ ಅಮ್ಮಂಗೆ ಕುಡಿಕಿರ್ತೀವಿ. ನಾವು ಹೆಂಗೆ ಮಾಡ್ತೀವಿ ಅಂಬೋದು ನಮಗೆ ಗೊತ್ತೈತಿ. ಅದೇ ಮತ್ತೆ ನಮ್ಮ ಹುಡುಗ ಒಂದು ಪೆನ್ನು ಒಂದು ಪುಸ್ತಕ ಕೊಡ್ಸಮ್ಮ ಅಂದರೆ ನೀನು ಬರೀ ಇದೆ ಆತು ಕಣ ಪಾಪ, ಬರೇ ಬುಕ್ಕು ಪೆನ್ನು ಅವು ಯೋಸ್ ಕೊಡ್ಸೋಣ ಅಂತ ಹೇಳಿ ಹತ್ಕೊ ಬೈತೀನಿ ನಾನು ನಮ್ಮ ಹುಡುಗನ. ಅಂಥದ್ರಾಗೆ ಇವಳಿಗೆ ಬರೀ ನಾವು ಕೂಲಿ ಮಾಡಿರೋ ದುಡ್ಡು ಬಿಡ್ತೀವಿ, ಒಟ್ಟೂರ್ದು ಹೋಗುತ್ತೆ. ನನ್ನ ಗಂಡೆಲ್ಲ ₹50 ಕುಡಿಯೋಕೆ ಕೇಳಿರಿ ನಾನು ಬೈತೀನಿ ಅಂದು ದಿನ ದುಡ್ಡು ತಗೊಂಡೋಗೆಲ್ಲ ನೀಗ್ಲಿತ್ತೀಯ ಅಂತ. ದಿನ ಕುಡ್ದು ದುಡ್ಡೆಲ್ಲ ಅಧ್ವಾನ ಮಾಡ್ತೀಯ ಅನ್ಯಾಳ ಅಂತ ಹೇಳಿ ಬೈತೀನಿ. ಹಂಗೆ ಬೈತೀನಿ ನಾನು ನನ್ನ ಗಂಡನ. ಕೂಲಿ ದುಡ್ಡು ಬಳಸ್ಕೊಂಡವಳೆ ಹೇಳಿರಿ ಆ ಹೊಲ್ದಾರೆ ಕೊಟ್ಟಿಲ್ಲ ಅಂತೇಳಿ ಆದ್ರೆ ಹಿಂಗೆ ತಿರುಗಾಡಿತಾಳೆ ಅಂತ ಮಾಡಬಾರ್ದು ಯಾರಿಗೆ ಆಗಲಿ. ಈಗಳಪ್ಪ ಇಸ್ಕೊಂಡಿದ್ದೀನಿ ಕೊಡ್ತೀನಿ ಅಂತೇಳಿ ಒಳ್ಳೆ ಮಾತಾಡಬೇಕೆ ಹೊರ್ತನು ಇಂಥದ್ದು ಮಾಡಬಾರ್ದು ಯಾರಿಗೆ ಆಗಲಿ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.